ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ತೊಗೊಂಡು ಬಂದಿರೋ ರೆಸಿಪಿ ಕಾರ್ನ್ ಕೋಸಂಬರಿ. ವೆರಿ ಹೆಲ್ತಿ ಆ್ಯಂಡ್ ಕ್ವಿಕ್ ರೆಸಿಪಿ. ಇದು ನೀವೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾನು ತೋರಿಸೋ ಥರ 5 to 6 ಮಿನಿಟ್ಸಲ್ಲಿ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ. ನೀವು ಹಬ್ಬಗಳಿಗೆ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದರೆ ಎಲ್ಲ ಥರದಲ್ಲೂ ಈ ರೆಸಿಪಿ ಎಲ್ಲ ಟೈಮಲ್ಲೂ ಸೂಟ್ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತೋರ್ಸೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ಸ್. ಬಟ್ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಬೇಗ ವಾಚ್ ಮಾಡ್ಬೋದು. ನಾನಿಲ್ಲಿ 2 ಸ್ವೀಟ್ ಕಾರ್ನ್ನ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಕ್ಯಾರೆಟ್ ತುರಿ 1 ಬೌಲ್, ಸೌತೆಕಾಯಿ 1 ಬೌಲ್. ಇದ್ರ ಒಳಗಡೆ ಇರೋ ಬೀಜನ ತೆಗೆದ್ಬಿಟ್ಟು ಬರೀ ಮೇಲ್ಗಡೆದು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಹಾಕಬೇಡಿ, ನೀರು ಬಿಟ್ಕೊಬಿಡುತ್ತೆ ಕೋಸಂಬರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ 1 ಬೌಲಷ್ಟು, ದಾಳಿಂಬೆ ಹಣ್ಣು. ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಪೆಪ್ಪರ್ ಪೌಡರ್, ಸಾಲ್ಟ್ ರುಚಿಗೆ ತಕ್ಕಷ್ಟು, ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣು. ನಾನಿಲ್ಲಿ ಸ್ವಲ್ಪ ಫಸ್ಟೇ ನೀರು ಕಾಯಿಸಿಟ್ಕೊಂಡಿದ್ದೆ. ನೀರು ಕಾಯಿಸ್ಬಿಟ್ಟು ಇದಕ್ಕೆ ಕಾರ್ನ್ ಹಾಕಿ ಸ್ವಲ್ಪ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳೋಣ. ಫಸ್ಟೇ ತಣ್ಣೀರಿಗೆ ಹಾಕ್ಬೇಡಿ, ಬಿಸಿನೀರಿಗೆ ಹಾಕಿದ್ರೆ ಬೇಗ ಬೇಯುತ್ತೆ. 5 ನಿಮಿಷ ಬೆಂದರೆ ಸಾಕು. ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಇವಾಗ ಇದು ಇನ್ನೊಂದು 2 ನಿಮಿಷ ಕುದೀಲಿ. ಕುದ್ದ ತಕ್ಷಣ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಬಿಡ್ತೀನಿ. ಅದರ ರಸ ಎಲ್ಲ ಬೇಡ ನಮಗೆ ಕೋಸಂಬರಿ ಮಾಡೋಕ್ಕೆ. ನೋಡಿ ಕಾರ್ನ್ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಈಗ 2 ನಿಮಿಷ ಫಿಲ್ಟ್ರ್ ಮಾಡ್ಕೊಂಡು ಬರೋಣ. ಇವಾಗ ನೋಡಿ ನಾನು ಕ್ಲೀನಾಗಿ ನೀರೆಲ್ಲ ಬಸ್ತಿ ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಬಿಸಿ ಇರುವಾಗಲೇ ನೀವು ಕೋಸಂಬರಿ ಮಾಡಬೇಡಿ, ಸ್ವಲ್ಪ ಫುಲ್ ಕಂಪ್ಲೀಟಾಗಿದ್ದು ಆರಬೇಕು. ಇವಾಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೌತೆಕಾಯಿ ಹಾಕೋತಾ ಇದ್ದೀನಿ, ಕ್ಯಾರೆಟ್. ನೋಡಿ ಇದನ್ನು ನೀವು ವಿತೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ಗೂ ಮಾಡ್ಬೋದು. ಮಕ್ಕಳಿಗೆ ತುಂಬ ಈಸಿ ಇರುತ್ತೆ. ಮನೆಯಲ್ಲೇ ಕಾರ್ನ ಬೇಗ ಬೇಯಿಸ್ಕೊಂಡು ಇದು ತುರ್ಕೊಂಡು ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ತೊಗೊಂಡು ಹೋಗ್ಬಿಟ್ರೆ ನೀವು ಈಸಿಯಾಗಿ ವಿತೌಟ್ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಮಕ್ಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ತುಂಬ ಹೆಲ್ತಿಯಾಗೂ ಇರುತ್ತೆ, ಈಸಿಯಾಗಿ ಮಕ್ಳಿಗೂ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಈ ಥರ ಮಾಡೋದ್ರಿಂದ ಕಲರ್ಫುಲ್ ಆಗಿರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಬೇಡಿ, ಜಸ್ಟ್ 1 ಸ್ಪೂನ್ ಆದರೆ ಸಾಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಈ ಒಗ್ಗರಣೆನ ಬಿಸಿಲೇ ಹಾಕಬೇಡಿ, 1-2 ನಿಮಿಷ ಆರಾಗಿ ಬಿಡಬೇಕಿದು. ಬಿಸಿಲೇ ಹಾಕಿದ್ರೆ ಚೆನ್ನಾಗಿರಲ್ಲ, ಎಲ್ಲ ಮೆತ್ತೆ ಹಾಕ್ಬಿಡುತ್ತೆ. ಇದು ಕಂಪ್ಲೀಟಾಗಿ ಆರಲಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾನು ಕಾರ್ನ ಬೇಯಿಸುವಾಗಲೇ ಸಾಲ್ಟ್ ಹಾಕಿದ್ದೀನಿ. ಪೆಪ್ಪರ್ ಹಾಕೋಣ. ಇವಾಗ ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಬೋದು. ನಮಗೆ ಹಿಂಗೆ ಬೇಡ ಅಂತಂದರೆ ಬೇಡ. ನೋಡಿ ಜಸ್ಟ್ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಇದು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಏನು ಆಗಲ್ಲ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆ ಕಂಪ್ಲೀಟಾಗಿ ಆರೋವರೆಗೆ ನಾನು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನೋಡಿ ನಿಂಬೆಹಣ್ಣು ಹಾಕಿದ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಈಸಿ ರೆಸಿಪಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಬೋದು. ನೀವು ಯಾವ್ದಾರ ಹಬ್ಬಗಳ ದಿನಕ್ಕೆ ಮಾಡ್ಕೋಬೋದು, ಕೋಸಂಬರಿ ಮಾಡ್ಕೋಬೋದು. ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗ ನೋಡಿ ಒಗ್ಗರಣೆ ಫುಲ್ಲು ತಣ್ಣಗಾಗಿದೆ. ಇವಾಗ ನಾನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಕೋಸಂಬರಿ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ಇವಾಗ ನೋಡಿ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಆನಿಯನ್ ಹಾಕಬೇಡಿ.
ಆನಿಯನ್ ಹಾಕಿದ್ರೆ ಸಲಾಡ್ ಆಗಿಬಿಡುತ್ತೆ. ಕೋಸಂಬರಿಗೆ ಆನಿಯನ್ ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಗೊತ್ತಲ್ವಾ, ನನ್ನ ಚಾನಲ್ ಯಾವುದಂತ, ಸ್ನೇಹ ಸ್ವಾದ್ ಸೀಕ್ರೆಟ್. ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.